ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಕಾಪರ್ ಟೀ. ನನ್ನ ಚಾನಲಲ್ಲಿ ಇನ್ನೊಂದು ವಿಡಿಯೋ ಕೂಡ ಇದೆ, ಕಾಪರ್ ಟೀ ವರ್ಸಸ್ ಮೆನ್ಸ್ಟ್ರುವಲ್ ಕಪ್ ಅಂತ ಹೇಳ್ಬಿಟ್ಟು ಎರಡನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ. ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದು ಕಾಪರ್ ಟೀ ಸೈಡ್ ಎಫೆಕ್ಟ್ಸ್ ಬಗ್ಗೆ ಆಗಿರುತ್ತೆ. ಯಾಕೆ ಈ ಇನ್ಫಾರ್ಮೇಷನ್ನ ಪಿಕ್ ಮಾಡಿದೆ ಅಥವಾ ಈ ಟಾಪಿಕ್ನ ಪಿಕ್ ಮಾಡಿದೆ ಅನ್ನೋದಾಯಿತು ಅಂದರೆ, ನಮ್ಮ ದೇಹದಲ್ಲಿ ಯಾವುದೋ ಒಂದು ಬೇಡದೇ ಇರೋ ಒಂದು ವಸ್ತುನ ಇನ್ಸರ್ಟ್ ಮಾಡಿದಾಗ ನಮಗೇನೋ ಸೈಡ್ ಎಫೆಕ್ಟ್ಸ್ ಆಗೋಲ್ವಾ ಮೇಡಮ್? ನಾವು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು? ನಮಗೆ ಆಗಲಿಲ್ಲ ಅಂದರೆ ನಾವು ಬೇರೆ ಯಾವ ರೀತಿಯಾದಂತಹ ಗರ್ಭ ನಿರೋಧಕಗಳನ್ನ ಯೂಸ್ ಮಾಡ್ಬೋದು. ಈ ಸೈಡ್ ಎಫೆಕ್ಟ್ಸಿಂದ ಬೇರೆ ಏನಾದರೂ ಹಾನಿ ಆಗುತ್ತಾ ನಮಗೆ? ಈ ಕಾಪರ್ ಟೀ ಹಾಕೋದ್ರಿಂದ ಶಾಶ್ವತವಾಗಿ ನನಗೆ ಮಕ್ಕಳು ಆಗಲ್ವಾ ಕಾಪರ್ ಟೀ ಇರೋವರೆಗೂ? ಕಾಪರ್ ಟೀ ಹಾಕಿಸ್ಕೊಂಡ್ಮೇಲೆ ಎಷ್ಟು ವರ್ಷ ಇದನ್ನು ಮೇಂಟೈನ್ ಮಾಡ್ಬೋದು? ಈ ಥರದ ಹಲವಾರು ಪ್ರಶ್ನೆಗಳು ಹೆಣ್ಮಕ್ಳಲ್ಲಿ ಬರುತ್ತೆ. ನಾಲೆಡ್ಜ್ ಅನ್ನೋದು ಇರಬೇಕು, ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ನಿಮ್ದು ಆಗೋಗಿದೆ ಆಲ್ರೆಡಿ, ನಿಮ್ಮದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಗೋಗಿದೆ ಅಂದ್ರೂ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆ ತಂಗಿ, ಅಕ್ಕ, ಮಗಳು, ಅಕ್ಕಪಕ್ಕ ಮನೆಯವ್ರು ಯಾರೋ ಒಬ್ಬರು ಅಕ್ಕ ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಾ ಅಂದಾಗ ಹೇಳೋಕ್ಕೆ ಗೊತ್ತಿರಬೇಕಲ್ವ? ಹಾಗಾಗಿ ಅಷ್ಟೇ ಈ ವಿಡಿಯೋ. ಮೊದಲನೇದಾಗಿ ಕಾಪರ್ ಟೀ ಅನ್ನೋದೇನು ಬರುತ್ತಲ್ಲ, ಅದು ಫ್ಯಾಮಿಲಿ ಪ್ಲ್ಯಾನಿಂಗ್ ಒಂದು ಸ್ಕೀಮ್ ಗೌರ್ಮೆಂಟಿಂದು. ಇದು ಒಂದು ತಾಮ್ರದ IUD ಆಗಿರುತ್ತೆ. ನಮ್ಮ ಯೋನಿಯ ಮೂಲಕ ನಮ್ಮ ದೇಹದೊಳಗೆ ಇನ್ಸರ್ಟ್ನ ಮಾಡ್ತಾರೆ. ಇದು ಏನು ಮಾಡುತ್ತೆ ಅಂದರೆ, ಪುರುಷರಿಂದ ಬರುವಂತಹ ವೀರ್ಯಾಣುಗಳು, ಸ್ಪಮ್ಸ್ ಏನಿರುತ್ತಲ್ಲ, ಆ ಸ್ಪಮ್ಸು ನಮ್ಮ ಅಂಡಾಣುವಿನ ಒಳಗಡೆ ಸೇರೋದಕ್ಕೆ ಬಿಡೋದಿಲ್ಲ. ಇಟ್ ಮೀನ್ಸ್ ಮಗು ಮಾರ್ಪಾಡಾಗುವಂತಹ ಏನು ಪ್ರೋಸೆಸ್ ಇರುತ್ತಲ್ಲ, ಅದು ಆಗೋದಕ್ಕೆ ಈ IUD ಅನ್ನೋದು ಬಿಡೋದಿಲ್ಲ. ಇದು ಟೀ ಶೇಪಲ್ಲಿರೋದ್ರಿಂದ, ಇದು ತಾಮ್ರದ್ದಾಗಿರೋದ್ರಿಂದ ಇದಕ್ಕೆ ಕಾಪರ್ ಟೀ ಅಂತ ಹೇಳಿ ಕರೀತಾರೆ. ಇದರ ಎಕ್ಸ್ಪೈರಿ ಡೇಟ್ ಕೂಡ ನಿಮ್ಮ ಯಾವ ಥರದ ಕಾಪರ್ ಟೀ ಹಾಕಿಸ್ಕೊಂಡಿರ್ತೀರ ನೀವು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು 3 ಇಯರ್ಸ್ ಇರುತ್ತೆ, 5 ಇಯರ್ಸ್ ಇರುತ್ತೆ, 10 ಇಯರ್ಸ್ ಇರುತ್ತೆ. ನೀವು ಯಾವ ಬೇಸಿಸ್ ಮೇಲೆ ಹಾಕಿಸ್ಕೊಂಡಿರ್ತೀರ ಅದು. ನೀವು 3 ಇಯರ್ಸಿಂದ ಹಾಕಿಸ್ಕೊಂಡ್ರು ಅಂದರೆ 3 ಇಯರ್ಸ್ ಆಫ್ಟರ್ ನೀವು ಹೋಗಿ ಅದನ್ನು ತೆಗೆಸ್ಬೇಕಾಗತ್ತೆ. ತೆಗ್ಸಿ ಮತ್ತೆ ಹೊಸದು ಹಾಕಿಸ್ಬೇಕಾಗತ್ತೆ. ಇನ್ನು ಈ ಕಾಪರ್ ಟೀ ಹಾಕ್ಸ್ಕೊಂಡಿದ್ದೀವಿ, ನೋವಾಗುತ್ತಾ? ಇನ್ನೊಂದು ಕಾಪರ್ ಟೀ ಹಾಕಿಸ್ಕೋಬೇಕಾದ್ರೆ ನೋವಾಗುತ್ತಾ? ಹಾಗೆ ಅಂತ ಏನು ಜಾಸ್ತಿ ಪೇಯ್ನ್ ಆಗೋಲ್ಲ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಆರಾಮಾಗೆ ಹೋದರೆ ನಿಮಗೆ 5 ಮಿನಿಟ್ಸ್ ಒಳಗಡೆ ನಿಮಗೆ ಹಾಕಿ ಕಳಿಸ್ತಾರೆ. ಅದಾದಮೇಲೆ ಏನಾರು ಕೇರ್ ತೊಗೋಬೇಕಾ? ಇಲ್ಲ, ಆ ಥರದ್ದೇನೂ ಇಲ್ಲ. ನಾರ್ಮಲಾಗಿ ಆರಾಮಾಗಿ ನೀವು ಏನು ಡೈಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇದರ ಸೈಡ್ ಎಫೆಕ್ಟ್ಸ್ ಏನು ಮೇಡಮ್ ಅನ್ನೋದಾಯಿತು ಅಂದರೆ, ನಿಮ್ಮ ದೇಹಕ್ಕೆ ಇದೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ, ಅಡ್ಜಸ್ಟ್ ಆದರೆ ಓಕೆ, ಅಡ್ಜಸ್ಟ್ ಆಗಿಲ್ಲ ಅಂದರೆ ತುಂಬ ಸೊಂಟ ನೋವು, ಬೆನ್ನು ನೋವು ಇರ್ಬೋದು. ನೀವು ಊಟ ಮಾಡಿದ್ದು ಯಾವುದು ನಿಮಗೆ ಡೈಜೆಷನ್ ಆಗ್ತಾಯಿದೆ ಅಂತ ಅನಿಸಲ್ಲ, ಫ್ಲೋಟಿಂಗ್ ಬರೋದು, ಗ್ಯಾಸ್ಟ್ರಿಕ್ ಆಗೋ ಥರದ್ದು, ಆಮೇಲೆ ಮೈಕೈ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಾ ಇರುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ಸೇರ್ಬೇಕಾದ್ರೆ ಆ ಜಾಗದಲ್ಲಿ ನೋವು ಬಂದಂಗೆ ಆಗುತ್ತೆ, ಇಲ್ಲ ನಿಮ್ಮ ಪಾರ್ಟ್ನರ್ಗೆ ಅದು ಚುಚ್ಚೋ ಥರ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ಮೇಯ್ನಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿರೋದ್ರಿಂದ ನೀವು ಕಾಪರ್ ಟೀ ಹಾಕಿಸ್ಕೊಂಡ್ಮೇಲೆ ಪ್ರೆಗ್ನೆಂಟ್ ಆಗೋದೇ ಇಲ್ವಾ? ತುಂಬ ಅಂದರೆ ರೇರ್ ಕೇಸಸಲ್ಲಿ ಪ್ರೆಗ್ನೆಂಟ್ ಆಗಿರುವಂತಹ ಕೇಸಸ್ ಕೂಡ ಸಿಗುತ್ತೆ. ಮತ್ತು ಕಾಪರ್ ಟೀ ಜಾರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ನಿಮ್ಮ ಕಾಪರ್ ಟೀ ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ಸಣ್ಣ 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 ಏನು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಯಾವುದೇ ಒಂದು ವಿಷಯ ಆದ್ರೂ ಅಷ್ಟೇ, ನೀವು ಯಾವುದೋ ಒಂದು ಹೊರಗಡೆ ಒಂದು ವಸ್ತುನ ನಿಮ್ಮ ದೇಹದಲ್ಲಿ ಇಟ್ಕೋತೀರಾ ಅಂದಾಗ ಎಷ್ಟೋ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಆಗದೆ ಇರೋರು ಕಾಪರ್ ಟೀನ ದಯವಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಅಡ್ಜಸ್ಟ್ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾಯಿದೆ, ಮೈಕೈ ನೋವೆಲ್ಲ ಬರ್ತಾಯಿದೆ ಅಂದರೆ ತೆಗೆಸ್ಬಿಡಿ. ಅದನ್ನು ಬಿಟ್ಟು ಸುಮಾರಷ್ಟು ವಿಧಾನಗಳಿದೆ, ಅದರಲ್ಲಿ ಯಾವ್ದಾದ್ರು ಒಂದನ್ನು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಕಾಂಡಮ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಈ ಥರ ಸುಮಾರಷ್ಟು ಮೆಥಡ್ಸ್ ಇದೆ. ಇಲ್ಲ ನನಗೆ 2 ಮಕ್ಕಳು ಅಥವಾ 3 ಮಕ್ಕಳು ಎನಫ್, ನಾನು ಇಷ್ಟು ಸಾಕು ಅನಿಸುತ್ತೆ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಹೆಣ್ಣುಮಕ್ಕಳು ದೇಹ ಒಂದೇ ಥರ ಇರೋದಿಲ್ಲ. ಕೆಲವೊಂದು ಸಲ PCOD ಸಮಸ್ಯೆಗಳು ಶುರು ಆಗುತ್ತೆ, ಕೆಲವೊಂದು ಸಲ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವುದನ್ನು ಜಾಸ್ತಿ ದಿನ ರಿಸ್ಕ್ ತಗೊಳ್ಳದೇ ಇರೋದು, ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೊಳ್ಳೋದು ಬೆಟರ್ ಆಪ್ಷನ್ ಅಂತ ನನ್ನ ಅನಿಸಿಕೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ, ಮತ್ತು ಕಾನ್ಸೆಪ್ಟನ್ನ ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.